IPL ಮೆಗಾ ಆಕ್ಷನ್. RCB ಉಳಿಸಿಕೊಳ್ಳಬಲ್ಲ 6 ಟಾಪ್ ಆಟಗಾರರು ಯಾರು? 18ನೇ ಆವೃತ್ತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಕಾವು ಈಗಿನಿಂದಲೇ ಶುರುವಾಗುತ್ತದೆ. 2025ರ ಸಾಲಿನ ಟೂರ್ನಿಗೆ ಮೆಗಾ ಆಕ್ಷನ್ ಆಯೋಜಿಸಲು BCCI ತಯಾರಿ ನಡೆಸುತ್ತಿದೆ. ಈ ಸಲುವಾಗಿ ಹಲವಾರು ನಿಯಮಗಳಲ್ಲಿ ಬದಲಾವಣೆಗಳನ್ನು ಸಹ ಮಾಡಿದೆ. ಇದರಿಂದ ತಂಡಗಳು ನಿಯಮದಂತೆ ಮೊದಲು 4 ಆಟಗಾರರನ್ನು ಉಳಿಸಿಕೊಳ್ಳಬಹುದಿತ್ತು. ಆದರೆ ಈಗ ನಿಯಮವನ್ನು ಸಡಿಲಿಸಿ 6 ಯಾವುದೇ ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶವು ಆ ತಂಡಕ್ಕೆ ಸಿಕ್ಕಿದೆ. ಟೂರ್ನಿಯ ಆರಂಭದಿಂದ ಈವರೆಗೂ ಒಮ್ಮೆಯೂ ಟ್ರೋಫಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಯಾರನ್ನು ಉಳಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಜೋರಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಖಾಡದಲ್ಲಿ ಒಮ್ಮೆಯೂ ಟ್ರೋಫಿ ಗೆಲ್ಲದ 3 ತಂಡಗಳ ಪೈಕಿ ಒಂದಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ 18ನೇ ಆವೃತ್ತಿಯ ಟೂರ್ನಿಗೆ ತಯಾರಿ ನಡೆಸುತ್ತಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತಂದಿರುವ ನಿಯಮ ಬದಲಾವಣೆಯ ಪರಿಣಾಮ RCB ತಂಡ 4 ಬದಲು 6 ಆಟಗಾರರನ್ನು ಉಳಿಸಿಕೊಳ್ಳಬಹುದಾಗಿದೆ. ನಿಯಮ ಪ್ರಕಾರ RCB ಉಳಿಸಿಕೊಳ್ಳಬಹುದಾದ ಈ 3 ಆಟಗಾರರಿಗೆ ಮುಂದಿನ 3 ವರ್ಷಗಳ ಕಾಲ ತಂಡದಲ್ಲಿ ಉಳಿಯುವ ಅವಕಾಶವನ್ನು ನೀಡುತ್ತದೆ. ಆ 6 ಆಟಗಾರರು ಯಾರು? ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಆ ಆಟಗಾರರು ಯಾರೆಂದು ವಿವರ ಇಲ್ಲಿ ನೀಡಲಾಗಿದೆ. ಅಂದಹಾಗೆ ಅಕ್ಟೋಬರ್ 31ರ ಒಳಗೆ ತಂಡಗಳು ಉಳಿಸಿಕೊಂಡ ಮತ್ತು ಬಿಡುಗಡೆ ಮಾಡುತ್ತಿರುವ ಪಟ್ಟಿಯನ್ನು ಪ್ರಕಟಿಸಬೇಕಾಗುತ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲನೇ ಬ್ಯಾಟ್ಸ್ಮನ್ ನಿಮಗೂ ಗೊತ್ತಿದೆ, ಅನುಮಾನವಿಲ್ಲದೆ ವಿರಾಟ್ ಕೊಹ್ಲಿ. ಇದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮೊದಲನೆಯ ಆಯ್ಕೆ ಆಟಗಾರನಾಗಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರನ್ನು ಉಳಿಸಿಕೊಳ್ಳಲಿದೆ. 2008ರಿಂದ ಈವರೆಗೂ ಎಲ್ಲ ಆವೃತ್ತಿಗಳಲ್ಲಿ RCB ಪರ ಬ್ಯಾಟ್ ಬೀಸಿರುವ ವಿರಾಟ್ ಕೊಹ್ಲಿ 38.76 ರನ್ ಸರಾಸರಿಯಲ್ಲಿ 8,000ಕ್ಕೂ ಅಧಿಕ ರನ್ಗಳನ್ನು ಬಾರಿಸಿದ್ದಾರೆ. IPL 2024ರ ಟೂರ್ನಿಯಲ್ಲೂ ವಿರಾಟ್ ಮಿಂಚಿ ಪ್ರದರ್ಶನ ನೀಡಿ ಆರೆಂಜ್ ಕ್ಯಾಪ್ ಗೆದ್ದಿದ್ದರು. ಟೂರ್ನಿಯಲ್ಲಿ 154ರ ಸರಾಸರಿ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಕೊಹ್ಲಿ 741 ರನ್ಗಳನ್ನು ಇನ್ನು 3ನೇದಾಗಿ ಆಕಾಶ್ ದೀಪ್, ಫಾಸ್ಟ್ ಬೌಲರ್. ದೇಸಿ ಟೂರ್ನಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದಲ್ಲೂ ಸಹ ಸ್ಥಾನ ಗಿಟ್ಟಿಸಿರುವ ಯುವ ಫಾಸ್ಟ್ ಬೌಲರ್ ಆಕಾಶ್ ದೀಪ್ ಅವರ ಪ್ರಗತಿ ಅದ್ಭುತವಾಗಿದೆ. ತಂಡದಲ್ಲಿ ದೇಶಿ ವೇಗಿಗಳ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಆಕಾಶ್ ದೀಪ್ಗೆ RCB ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು 4ನೇದಾಗಿ ಹೈದರಾಬಾದಿ ಮಿಯಾ ಮೊಹಮ್ಮದ್ ಸಿರಾಜ್. RCB ತಂಡದಲ್ಲಿಯೇ ಅರಳಿದ ಪ್ರತಿಭೆ ಮೊಹಮ್ಮದ್ ಸಿರಾಜ್ ಈಗ ಎಲ್ಲ ಮಾದರಿ ಕ್ರಿಕೆಟ್ನಲ್ಲೂ ಟೀಮ್ ಇಂಡಿಯಾದ ಬೌಲರ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಹೀಗಾಗಿ ಮೊಹಮ್ಮದ್ ಸಿರಾಜ್ನನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿಯಾಗಿ 5ನೇ ಆಟಗಾರನಾಗಿ ರಜತ್ ಪಟಿದಾರ್. IPL 2024ರ ಟೂರ್ನಿಯಲ್ಲಿ ತಮ್ಮ ಶ್ರೇಷ್ಠ ಆಟ ಹೊರತಂದ ರಜತ್ ಪಟಿದಾರ್ ಆಡಿದ 15 ಪಂದ್ಯಗಳಲ್ಲಿ 395 ರನ್ಗಳನ್ನು ಬಾರಿಸಿದ್ದರು. ಅದು ಕೂಡ 177 ಸ್ಟ್ರೈಕ್ ರೇಟ್ನೊಂದಿಗೆ. ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಬೆನ್ನೆಲುಬಾಗಬಲ್ಲ ಈ ಆಟಗಾರ 2022ರಲ್ಲಿ IPL ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ಬಾರಿಸಿದ ಅಜೇಯ 112 ರನ್ನುಗಳನ್ನು ಯಾರೂ ಮರೆಯುವಂತಿಲ್ಲ. ಹೀಗಾಗಿ RCB ತನ್ನ ಸ್ಟಾರ್ ಆಟಗಾರನಾಗಿ ರಜತ್ ಪಟಿದಾರನ್ನು ಉಳಿಸಿಕೊಳ್ಳಬಹುದು. ಅದೇ ರೀತಿಯಾಗಿ 6ನೇ ಆಟಗಾರನಾಗಿ ಯಶ್ ದಯಾಳ್. ಯುವ ಎಡಗೈ ವೇಗದ ಬೌಲರ್ ಯಶಸ್ ದಯಾಳ್ IPL 2024ರ ಟೂರ್ನಿಯಲ್ಲಿ ಆಡಿದ 14 ಪಂದ್ಯಗಳಲ್ಲಿ 15 ವಿಕೆಟನ್ನು ಪಡೆಯುವ ಮೂಲಕ ತಂಡದ ಯಶಸ್ಸಿಗೆ ಒಂದು ಕಾರಣವಾಗಿದ್ದರು. ಪ್ರತಿಭಾನ್ವಿತ ಯುವ ವೇಗಿಯ ಮೇಲೆ RCB ಭರವಸೆ ಇಟ್ಟು ಮತ್ತೊಂದು ಅವಕಾಶ ನೀಡುವ ಸಾಧ್ಯತೆ ನಿಚ್ಚಳವಾಗಿ ಕಾಣುತ್ತದೆ. ಈ ಸಂಭಾವ್ಯರ ಈ 6 ಆಟಗಾರರನ್ನು RCB ಉಳಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ.
ಹಾಗೆ ನಿಮಗೆ ಯಾರು ಉಳಿಯಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ಟೇಕ್ ಕೇರ್.